ನಮಸ್ಕಾರ. ಮಧ್ಯಪ್ರಾಚ್ಯದ ಶ್ರೀಮಂತ ರಾಷ್ಟ್ರವಾದ ಯುನೈಟೆಡ್ ಅರಬ್ ಎಮಿರೇಟ್ಸ್ (ಯುಎಇ) ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ನೋವಿನ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗುತ್ತಿದೆ. ಕೆಲವು ವರದಿಗಳ ಪ್ರಕಾರ ಯುದ್ಧ ಭೀತಿ ಮತ್ತು ಅನಿಶ್ಚಿತ ಪರಿಸ್ಥಿತಿಗಳ ಬಗ್ಗೆ ಆತಂಕದಿಂದ ಕೆಲವು ವಿದೇಶಿ ನಿವಾಸಿಗಳು ತಮ್ಮ ದೇಶಗಳಿಗೆ ಮರಳಲು ತಯಾರಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಈ ಸಂದರ್ಭದಲ್ಲೇ ಕೆಲವು ನೋವುಂಟು ಮಾಡುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿದೆ. ಕೆಲವು ಮನೆಗಳ ಮುಂದೆ, ಕೆಲವು ಅಪಾರ್ಟ್ಮೆಂಟ್ಗಳ ಪಕ್ಕದಲ್ಲಿ ಸಾಕು ನಾಯಿಗಳು ಮತ್ತು ಬೆಕ್ಕುಗಳು ಒಂಟಿಯಾಗಿ ಕಾಣುತ್ತಿರುವ ದೃಶ್ಯಗಳು ಜನರ ಮನಸ್ಸನ್ನು ಕಲಕುತ್ತಿವೆ. ಕೆಲವು ಚಿತ್ರಗಳಲ್ಲಿ ಸಾಕು ಪ್ರಾಣಿಗಳನ್ನು ಬೀದಿಗಳ ಪಕ್ಕದಲ್ಲಿ ಅಥವಾ ಮನೆಗಳ ಹೊರಗೆ ಕಟ್ಟಿ ಹಾಕಿರುವಂತೆಯೂ ಕಾಣುತ್ತಿದೆ ಎಂದು ಹೇಳಲಾಗುತ್ತಿದೆ. ಈ ಪ್ರಾಣಿಗಳು ಹಲವು ವರ್ಷಗಳ ಕಾಲ ತಮ್ಮ ಕುಟುಂಬಗಳ ಜೊತೆ ಬದುಕಿದ್ದವು. ಅವುಗಳಿಗೆ ಆ ಮನೆ ಮತ್ತು ಆ ಕುಟುಂಬವೇ ಅವರ ಜಗತ್ತು. ಆದರೆ ಪರಿಸ್ಥಿತಿ ಬದಲಾಗಿದಾಗ ಕೆಲವರು ಅವುಗಳನ್ನು ಜೊತೆಗೆ ಕರೆದುಕೊಂಡು ಹೋಗಲು ಸಾಧ್ಯವಾಗದೆ ಹೋಗುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಕೆಲವು ವರದಿಗಳ ಪ್ರಕಾರ ಕೆಲವು ಸಾಕು ಪ್ರಾಣಿಗಳನ್ನು ಪಶು ಚಿಕಿತ್ಸಾ ಕೇಂದ್ರಗಳಿಗೆ ಒಪ್ಪಿಸಲಾಗುತ್ತಿದೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿ ನೀಡಲಾಗುತ್ತಿದೆ ಎನ್ನಲಾಗಿದೆ. ಇದೇ ವೇಳೆ ಕೆಲವು ಸಾಮಾಜಿಕ ಜಾಲತಾಣ ಪೋಸ್ಟ್ಗಳು ಮತ್ತು ಮಾಧ್ಯಮ ವರದಿಗಳ ಪ್ರಕಾರ ಕೆಲವರು ಪಶು ಆಸ್ಪತ್ರೆಗಳಿಗೆ ಕರೆ ಮಾಡಿ ಪ್ರಾಣಿಗಳಿಗೆ ದಯಾಮರಣ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ ಎನ್ನುವ ಆರೋಪಗಳು ಹರಿದಾಡುತ್ತಿವೆ. ಈ ಮಾಹಿತಿ ಮತ್ತು ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗುತ್ತಿದ್ದು, ಅನೇಕ ಜನರಲ್ಲಿ ದುಃಖ ಮತ್ತು ಚರ್ಚೆಗೆ ಕಾರಣವಾಗಿದೆ. ಪ್ರಾಣಿಗಳು ಮಾತನಾಡಲು ಸಾಧ್ಯವಿಲ್ಲ, ಆದರೆ ಅವುಗಳ ಕಣ್ಣುಗಳಲ್ಲಿ ಕಾಣುವ ನಿರೀಕ್ಷೆ ಎಲ್ಲರ ಮನಸ್ಸು ಮುಟ್ಟುತ್ತಿದೆ. ಅವುಗಳಿಗೆ ಮಾಲೀಕರು ಎಂದರೆ ಕೇವಲ ಆಹಾರ ಕೊಡುವವರು ಮಾತ್ರ ಅಲ್ಲ, ಅವರು ಕುಟುಂಬದ ಸದಸ್ಯರು. ಈ ಘಟನೆಗಳ ನಂತರ ಹಲವಾರು ರಕ್ಷಣಾ ಸಂಘಟನೆಗಳು ಮುಂದೆ ಬಂದಿವೆ. ಕೆಲವು ಸ್ವಯಂ ಸೇವಕರು ಬೀದಿಗಳಲ್ಲಿ ಬಿಟ್ಟು ಹೋಗಿರುವ ಪ್ರಾಣಿಗಳನ್ನು ಹುಡುಕಿ ಅವುಗಳಿಗೆ ಆಶ್ರಯ ಕೊಡಲು ಪ್ರಯತ್ನಿಸುತ್ತಿದ್ದಾರೆ. ಅವರ ಸಂದೇಶ ಒಂದೇ: ಪ್ರಾಣಿಗಳು ಆಟಿಕೆಗಳು ಅಲ್ಲ, ಅವು ಜೀವಗಳು. ಪರಿಸ್ಥಿತಿ ಎಷ್ಟೇ ಕಷ್ಟವಾದರೂ ಸಾಕು ಪ್ರಾಣಿಗಳ ಬಗ್ಗೆ ಜವಾಬ್ದಾರಿ ತೋರಿಸುವುದು ಮುಖ್ಯ ಎಂದು ಅವರು ಮನವಿ ಮಾಡುತ್ತಿದ್ದಾರೆ. ಈ ಕತೆ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ನಾವು ಸಾಕುವ ಪ್ರಾಣಿಗಳು ನಮ್ಮನ್ನು ಸಂಪೂರ್ಣವಾಗಿ ನಂಬುತ್ತವೆ. ಅವುಗಳಿಗೆ ನಾವು ಮಾತ್ರ ಜಗತ್ತು. ಹೀಗಾಗಿ ಯಾವಾಗಲೂ ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇದು ಕೇವಲ ಯುನೈಟೆಡ್ ಅರಬ್ ಎಮಿರೇಟ್ಸ್ (ಯುಎಇ) ಬಗ್ಗೆ ಮಾತ್ರವಲ್ಲ, ಇದು ಮಾನವೀಯತೆ ಕತೆ. ಪ್ರಾಣಿಗಳ ಮೇಲೆ ಕರುಣೆ ಮತ್ತು ಜವಾಬ್ದಾರಿ ಇರಬೇಕು ಎಂಬುದನ್ನು ಈ ಘಟನೆ ನಮಗೆ ನೆನಪಿಸುತ್ತದೆ. ಪ್ರಾಣಿಗಳ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.